ಡಿ ಕೆ ಶಿವಕುಮಾರ್ ಅವರು ನಿನ್ನೆಯ ಭಾಷಣದಲ್ಲಿ ಬಳಸಿದ ಒಂದು ಶಬ್ದ ಹೆಚ್ಚು ಚರ್ಚೆ ಆಯಿತು. ಬರ್ಡನ್ ಆಗ್ತಾ ಇದ್ದಾವೆ ಗ್ಯಾರಂಟಿಗಳು, ಅದರ ಮಧ್ಯೆಯೂ ಅವುಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ ಅಂದರೆ ನೀವು ಧೈರ್ಯಗುಂದಬಾರದು, ಎದೆಗುಂದಬಾರದು ಅಂತ ಕೊಡ್ತಾ ಇದ್ದೀವಿ ಅಂತಿದ್ರು. ಇವತ್ತು ಅಂದರೆ ನಿನ್ನೆ ಅದರ ಸುತ್ತಲೂ ಅನೇಕ ಚರ್ಚೆಗಳಾದವು. ಅದು ಇನ್ನೊಂದು ಗಿವ್ ಇಟ್ ಅಪ್ ಅಂತ ಮನವಿ ಮಾಡಿಕೊಳ್ತಾರ ಮುಖ್ಯಮಂತ್ರಿಗಳು ಈ ಸಲದ ಬಜೆಟ್ ಭಾಷಣದಲ್ಲಿ. ಯಾರ್ಯಾರಿಗೆ ಆರ್ಥಿಕವಾಗಿ ಈ ಗ್ಯಾರಂಟಿಗಳು ನಿಕೃಷ್ಟ ಇನ್ ದ ಸೆನ್ಸ್ ತುಂಬ ಸಣ್ಣದ್ರಿ, ತಿಂಗಳ 2,000 ರೂಪಾಯಿ ಏನು ದೊಡ್ಡ ಮಹಾ ಅಂತ ಅನಿಸುತ್ತೋ, ಆರ್ಥಿಕವಾಗಿ ಯಾರು ಸುಸ್ಥಿತಿಲಿದ್ದೀರೋ, ಯಾರನ್ನ ದೇವ್ರು ಚೆನ್ನಾಗಿಟ್ಟಿದ್ದಾನೋ, ನೀವು ನಮಗೆ ಬೇಡ ಇವು ಅಂತ ಬರೆದು ಕೊಟ್ಟುಬಿಡಿ, ತಗೋಬೇಡಿ ಇವನ್ನ ಅಂತ ಮನವಿ ಮಾಡಿಕೊಳ್ತಾರೆ ಅಂತ. ಎರಡರ ಸುತ್ತಲೂ ಅನೇಕ ಚರ್ಚೆಗಳಾಗಿದ್ದು ಇವತ್ತು ಡಿ ಕೆ ಶಿವಕುಮಾರ್ ಅವರು ಅದಕ್ಕೊಂದು ಸ್ಪಷ್ಟನೆಯ ರೀತಿಯಲ್ಲಿ ಕೊಟ್ಟರು. ಯಾವ ಕಾರಣಕ್ಕೂ ನಿಲ್ಲೋದಿಲ್ಲ, ಯಾವ ಕಾರಣಕ್ಕೂ ಇವುಗಳ ಸ್ವರೂಪ ಬದಲಾಗೋದಿಲ್ಲ ಅಂತ. ಪರಿಷ್ಕರಣೆಯೂ ಇಲ್ಲ ಅಂದರು ಡಿ ಕೆ ಶಿವಕುಮಾರ್ ಅವರು. ಅವ್ರು ಹೇಳೋದು ಕೆಲವರು ಸತ್ತಿರೋರು ತಗೊಂಡಿದ್ದಾರೆ. ಹೌದು, ಮೊನ್ನೆ ಪೇಪರ್ನ ಓದಿದೆ ನಾನು ಅದನ್ನ. ಎಷ್ಟು 5,000 ಚಿಲ್ಲರೆ ಮಹಿಳೆಯರು ಮೃತಪಟ್ಟು ಬಿಟ್ಟಿದ್ದಾರೆ. ಆದರೂ ಅವ್ರ ಅಕೌಂಟ್ಗಳಿಗೆ ತಿಂಗಳದ್ದು 2,000 ರೂಪಾಯಿ ಗೃಹಲಕ್ಷ್ಮಿ ದುಡ್ಡು ಹೋಗ್ತಾ ಇದೆ. ಎಲ್ಲ ಸೇರಿ ಒಂದು 12 ಕೋಟಿ ರೂಪಾಯಿ ಅಂತದು. ಅಲ್ರಿ, ಈಗ ಸರ್ಕಾರಿ ನೌಕರು ರಿಟೈರ್ ಆದಮೇಲೆ ಆ ಮನೇಲಿ ಇರೋದಕ್ಕೊಂದು 6 ತಿಂಗಳು ಅವಕಾಶ ಕೊಡ್ತಾರೆ ಅವ್ರಿಗೆ. ಮೃತಪಟ್ಟರು ಕೂಡ ಅದು ಅಪ್ಲೈ ಆಗುತ್ತೆ. ರಾಜಕಾರಣಿಗಳು ಯಾವುದೋ ಹುದ್ದೆಯಲ್ಲಿದ್ದಾರೆ, ಸರ್ಕಾರಿ ಮನೆಯಲ್ಲಿದ್ದಾರೆ, ಅಚಾನಕ್ಕಾಗಿ ಅಕಾಲಿಕವಾಗಿ ಮೃತಪಟ್ಟು ಬಿಟ್ರಪ್ಪ, ಇಮಿಡಿಯೇಟ್ ಮನೆ ಖಾಲಿ ಮಾಡಿ ಅಂತೀರಾ? 6 ತಿಂಗಳು ಟೈಮ್ ಕೊಡ್ತೀರಿ. ಹಂಗೆ ಪಾಪ ಒಂದು 5 kg ಅಕ್ಕಿ ತಗೊಂಡಿರ್ತಾರೆ ಅವರು, ಮೃತಪಟ್ಟವರ ಮನೆಯವರು. ಏನು ಮಹಾನ್ ಅಲ್ಲ, ಒಂದು 2,000 ರೂಪಾಯಿ ದುಡ್ಡು ತಗೊಂಡಿರ್ತಾರೆ. ಏನು ಮಹಾನ್ ಅಲ್ಲ. ಸರ್ಕಾರಿ ನೌಕರರಿಗೆ, ರಾಜಕಾರಣಿಗಳಿಗೆ ಅಪ್ಲೈ ಆಗೋ ನಿಯಮ ಅವ್ರಿಗೂ ಅಪ್ಲೈ ಆದರೆ ಏನು ತಪ್ಪಲ್ಲ. 6 ತಿಂಗಳಿಗಿಂತ ಜಾಸ್ತಿ ಕೊಡೋದಿಲ್ಲ ಅಂತ ಹೇಳಿಬೇಕಿದ್ರೆ ಮೃತಪಟ್ಟ ನಂತರ. ಸಾವಿನ ದುಃಖದಲ್ಲಿರ್ತಾರೆ. ಪರಿಷ್ಕರಣೆ ಇಲ್ಲ ಅಂದರು ಡಿ ಕೆ ಶಿವಕುಮಾರ್ ಅವರು. ಆದರೆ ನೋಡಿ, ನಾವು ಯಾವ ಸುದ್ದಿ ಹೇಳಿದ್ವಲ್ಲ, ಗಿವ್ ಇಟ್ ಅಪ್ ಅಂತ ಮನವಿ ಮಾಡಿಕೊಳ್ಳುವ ಸಾಧ್ಯತೆ ಅನೇಕರು ಕೇಳ್ತಾ ಇದ್ದಾರೆ. ಅದನ್ನೀಗ ಸಚಿವರುಗಳೇ ಹೇಳ್ತಾ ಇದ್ದಾರೆ. ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ರೇವಣ್ಣವರು ಮನವಿ ಮಾಡಿಕೊಂಡ್ರು. ಈಗ ಹೇಳ್ತಾ ಇದ್ದೀರಿ ನೀವು ಶ್ರೀಮಂತರ ತಗೋಬೇಡಿ ಅಂತ. ಇದು ಶುರುವಾದಾಗಲೇ ಹೇಳಿದ್ವಿ, ಶ್ರೀಮಂತರಿಗೆ ಕೊಡಬೇಡಿ. ಯಾರಿಗೆ ಇದರ ನಿಜವಾದ ಅವಶ್ಯಕತೆ ಇದೆಯೋ ಅವರಿಗೆ ಮಾತ್ರ ತಲುಪಲಿ ಇದು ಅಂತ. ಎಲ್ಲಿ ಕೇಳ್ತೀರಿ? ನಾನಾ ಸಾಹೇಬ್ಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ ಅಂತ ಪೊಲಿಟಿಕಲ್ ಸ್ಪೀಚ್ಗಳನ್ನು ಮಾಡಿ ಈಗ ಅಯ್ಯೋ ಅವ್ರು ತಗೊಂಬಿಟ್ರು, ಇವ್ರು ತಗೊಂಬಿಟ್ರು ಅಂದರೆ. ಗ್ಯಾರಂಟಿಗಳು ರಾಜ್ಯ ಸರ್ಕಾರಕ್ಕೆ ಭಾರ ಆಗಿಲ್ಲ, ಈ ರಾಜ್ಯ ಸರ್ಕಾರವೇ ಜನರಿಗೆ ಭಾರ ಆಗಿದೆ. BJPಯವರ ಹೇಳಿಕೆ ಇದು. CT ರವಿ ಅವರು ಹೇಳಿದ್ರು. ಅದೆಂಗೆ ನಿಲ್ಲಿಸ್ತಿರೋ ಗ್ಯಾರಂಟಿ ನೋಡೇ ಬಿಡೋಣ ಅನ್ನೋ ಥರ ಮಾತಾಡ್ತಿದ್ದಾರೆ BJPಯವರು, JDSನವರು.